ಬಾಗಲಕೋಟೆ ಬೈ ಎಲೆಕ್ಷನ್ ಬಾಯಿ ಕದನದಂತಾಗಿದೆ. ಆರೋಪ ಪ್ರತ್ಯಾರೋಪಗಳ ಸರಣಿ ಯುದ್ಧದಂತೆ ಪರಿವರ್ತನೆಯಾಗಿದೆ. ಇವತ್ತು ಈ ಯುದ್ಧದಲ್ಲಿ ಅಬಕಾರಿ ಸಚಿವ RB ತಿಮ್ಮಾಪುರ್ ಕೂಡ ಸೇನಾಧಿಪತಿಯಂತೆ ಈ ಒಂದು ಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ RB ತಿಮ್ಮಾಪುರ್ ಅವರಿದ್ದಾರೆ. ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಎಂ ಸಹಿತ ಎಲ್ಲಾ ಕಾಂಗ್ರೆಸ್ ದಂಡು ಸಚಿವರು ಸಹಿತ ಇವತ್ತು ಬಾಗಲಕೋಟೆಯಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸೋಲಿನ ಭಯ ಅಂತ ಹೇಳ್ಕೋಬಹುದಾ? ಚುನಾವಣೆಗೆ ವಿಶೇಷವಾಗಿ ತಮ್ಮ ಪಕ್ಷದ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಬರ್ತಾರೆ. ಅವ್ರು ಯಡಿಯೂರಪ್ಪನವರು, ಪಾರ್ಟಿಯಿಂದ ಹೊರಗೆ ಹಾಕಿದಂತ ಯತ್ನಾಳ್ ಅವರು, ಅಶೋಕ್ ಅವರು ಸೋಲಿನ ಭಯದಿಂದ ಬರ್ತಾ ಇದಾರೆ. ಏನ್ ಪ್ಲಸ್ ಪಾಯಿಂಟ್ ಆಗ್ಬಹುದು? ಬಿಜೆಪಿಯ ಯಾವ ಇವತ್ತಿನ ಘಟನೆಗಳು ತಮ್ಮ ಪ್ಲಸ್ ಪಾಯಿಂಟ್ ಆಗ್ಬಹುದು ಸರ್? ವಿರೋಧ ಪಕ್ಷದ ವ್ಯಕ್ತಿಯ ನಡಾವಳಿಕೆ, ಬಿಜೆಪಿ ಪಕ್ಷದ ಕ್ಯಾಂಡಿಡೇಟ್ ಏನಿತ್ತಲ್ಲ ಅವನ ನಡಾವಳಿಕೆ ಜನರಿಗೆ ಹಿಡಿಸ್ತಾ ಇಲ್ಲ. ಡಿಕ್ಟೇಟರ್ಶಿಪ್. ಬಾಗಲಕೋಟೆಗೆ ಸ್ವಾತಂತ್ರ್ಯನೇ ಇಲ್ಲ ಇಲ್ಲಿ ಸಿಟಿ. ಅಷ್ಟು ಭಯಸ್ಥನಾಗಿ ಮಾಡ್ತಕ್ಕಂಥದ್ರಿಂದ ಜನ ಅವನ್ ತಿರಸ್ಕಾರ. ನಾವು ನಡವಳಿಕೆಗಳೇನಿದಾವೆ ಅದೇ ಅವ್ರಿಗೆ ವಿರೋಧ ಆಗ್ತಾ ಇದೆ. ಅದೇ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ HY ಮೇಟಿ ಅವರ ಮೃದು ಸ್ವಭಾವ, ವಿನಮ್ರತೆ ಭಾವ, ಜನರ ಜೊತೆ ಅವರ ಒಡನಾಟ ಹಾಗೂ ಅವ್ರು ಮಾಡತಕ್ಕಂತ ಅಭಿವೃದ್ಧಿ ಕೆಲಸ, ನಮ್ಮ ಪಕ್ಷದ ಆಡಳಿತ ಪಕ್ಷದಲ್ಲಿ ನಾವು ಮಾಡ್ತಕ್ಕಂತ ಅಭಿವೃದ್ಧಿ ಕೆಲಸಗಳು ನಮ್ ಕೈ ಇರ್ತದೆ. ಏನ್ ಸಾಧನೆ ಸರ್? 3 ವರ್ಷದ ಏನ್ ಸಾಧನೆ ಅಂತ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದೆ ಇವತ್ತು ಕಾಂಗ್ರೆಸ್? ಏನ್ ಸಾಧನೆ ಅಂದ್ರೆ ಹಸಿವು ಮುಕ್ತ ಕರ್ನಾಟಕ ಮಾಡಿ. ಯಾವ ಬಡವರು ಇವತ್ತು ಅನ್ನಕ್ಕಾಗಿ ಇನ್ನೊಂದು ಮನೆ ಕೈ ಚಾಸ್ತಕ್ಕಂತ ವಾತಾವರಣ ಇಲ್ಲ. ಇವತ್ತು ಕಾರಣ ಏನ್ ಗೊತ್ತಾ? ಕಾಂಗ್ರೆಸ್ಸಿನ ಗ್ಯಾರಂಟಿ. ಬಡವ ಬೆಳಕಿನಲ್ಲಿದ್ದಾರೆ. ಸಹೋದರಿಯರಿಗೆ ಎಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ, ದೇವಸ್ಥಾನ ತವ್ರ ಮನೆ ಹೋಗ್ಲಿಕ್ಕೆ ಶಕ್ತಿ ತುಂಬಿದೀವಿ. ಅವ್ರ ನೋವು ಏನಿತ್ತಂದ್ರೆ ಮನೆಯಲ್ಲಿ ಹಣದ ಕೊರತೆ ಬಂದಾಗ, ಆಸ್ಪತ್ರೆ ಬಂದಾಗ, ಮಕ್ಕಳಿಗೆ ಏನಾದ್ರೂ ಬುಕ್ಕ ಕೊಡಿಸೋ ಪ್ರಶ್ನೆ ಬಂದಾಗ, ಹಣದ ತೊಂದರೆ ಬಂದಾಗ ಸಹೋದರಿ ತಾಯಂದ್ರ ನೋವನ್ನ ನಿವಾರಿಸಿದ್ದೇವೆ. ಆ ಪಂಚ ಗ್ಯಾರಂಟಿ 100ಕ್ಕೆ 100ರಷ್ಟು ನಮ್ಮ ಕೈಲಿ. ಈಗ ಪಂಚ ಗ್ಯಾರಂಟಿಯ ಯೋಜನೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ಮತವನ್ನ ಕೇಳ್ತಾ ಇದ್ರೆ, ಬಿಜೆಪಿಗರು ಪಂಚ ಗ್ಯಾರಂಟಿಯ ಇಂದ ಅಭಿವೃದ್ಧಿ ಶೂನ್ಯ ಆಗಿದೆ, ಬಿಡಿಕಾಸಿನ ಅನುದಾನ ಬಂದಿಲ್ಲ ಅಂತನ್ನುವಂತ ಆರೋಪವನ್ನು ಮಾಡ್ತಾರೆ. ಇವ್ರು ಅಧಿಕಾರದಾಗಿದ್ರಲ್ಲ, ಈ ಮುಳುಗಡೆ ಸಂತ್ರಸ್ತರಿಗೆ ಏನ್ ಕೊಟ್ರೆ ಇಲ್ಲಿ ಭೂಮಿ ಕಳ್ಕೊಂಡವ್ರು ಹಣ ಕೊಟ್ರೇನು? ಅವರು ಕೊಡ್ಲಿಲ್ಲ. ನಾವು ಎಕರೆಗೆ 40 ಲಕ್ಷ, ವನಭೂಮಿಗೆ 30 lakhs ಆ ರೈತನಿಗೆ ಸಹಾಯ ಮಾಡೋದ್ರ ಜೊತೆಗೆ ಮೊನ್ನೆ ಕಾಲೇಜ್ ಉದ್ಘಾಟನೆ, ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡೋದ್ರಿಂದ ಚೆಕ್ ವಿತರಣೆ ಮಾಡ್ತಾ ಇದ್ದೀವಿ. ಇದು ಅಭಿವೃದ್ಧಿ. ನಾವು ಏನು ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸಗಳಿಲ್ಲತ್ತಾರಲ್ಲ, ಈ ಸಂತ್ರಸ್ತರಿಗೆ ಇವ್ರು ಯಾಕೆ ಹಣ ಕೊಡ್ಲಿಲ್ಲ? ಏನ್ ಮಾಡಿದ್ರು ಅವರು? ಏನ್ ಮಾಡಿದ್ರತ್ ಬಾಗಲಕೋಟೆ ವೃತ್ತದಲ್ಲಿ ಇವರು ಮತ ಕೇಳ್ತಾರೆ. ಈಗ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಬಂದಿಲ್ಲ ಅನ್ನುವಂತ ಆರೋಪ ಇದೆ. ಅವ್ರ ಅಧಿಕಾರ ಅವಧಿಯಲ್ಲಿ ಬಾಗಲಕೋಟೆ ಉದಾಹರಣೆ ತೆಗೆದುಕೊಳ್ಳಿ. ಆಲ್ಮಟ್ಟಿ ಡ್ಯಾಮಿನ ಸಂತ್ರಸ್ತರಿಗೆ ಇವ್ರು ಎಷ್ಟು ಹಣ ಕೊಟ್ರು? ನಾವು ವನಭೂಮಿಗೆ 30, ನೀರಾವರಿಗೆ 40 ಲಕ್ಷ ಚೆಕ್ ಕೊಡ್ತಾ ಇದ್ದೀವಿ. ಇವ್ರ ಕೊಡಕ್ಕಾಗ್ಲಿಲ್ಲ. ಇವ್ರ ಅಭಿವೃದ್ಧಿ ಶೂನ್ಯ ಇದ್ದು. ಅಭಿವೃದ್ಧಿ ಏನ್ ಮಾಡ್ಯಾರ ಇವರು? ಗ್ಯಾರಂಟಿಗಳ ಜೊತೆಗೆ ನಾವು ರೈತರಿಗೆ ಸಹಾಯ ಮಾಡಿದೀವಿ, ಮೆಡಿಕಲ್ ಕಾಲೇಜ್ ತಂದಿದೀವಿ. ಇದು ಅಭಿವೃದ್ಧಿ ಅಲ್ಲ ಏನಿದೆ? ಬಡವನಿಗೆ ಬದುಕುವುದರ ಜೊತೆಗೆ ಅನ್ನ, ನೀರು, ಲೈಟ್, ಅಡ್ಡಾಡುವಂತ ಶಕ್ತಿ, ತಿಂಗಳ ಹಣ ಕೊಡುದ್ರ ಜೊತೆಗೆ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ. ಮುಳುಗಡೆ ಸಂತ್ರಸ್ತರ ರೈತರಿಗೆ ಹಣ ಕೊಡ್ತಾ ಇದ್ದೀವಿ. ನೀವೇನ್ ಮಾಡಿದ್ರೆ ಕೇಳ್ತೀರಿ ಅಂತ. ಈ ಹಣ ಕೊಡುದು ಅಭಿವೃದ್ಧಿ ಕೆಲಸ ಅಲ್ಲೇನು? ಬಡವರು ಹೊಟ್ಟೆ ತುಂಬಾ ಅನ್ನ ತಿನ್ನೋದು ಅಭಿವೃದ್ಧಿ ಅಲ್ಲೇನು? ಅಭಿವೃದ್ಧಿ ಅಂದ್ರೆ ಬೇರೆ ರೋಡ್ ಮಾಡುದ? ಎಷ್ಟೋ ವರ್ಷಗಳನ್ನ ನೆನೆಗುದಿ ಬಿದ್ದಂತ ಪ್ರಾಜೆಕ್ಟಿಗೆ ಹಣ ಕೊಡ್ತಾ ಇದ್ದೀವಿ. ಇವ್ರ ಯೋಗ್ಯತೆ ಏನ್ರಿ? ಹೋಗಿ ಅಟ್ಲೀಸ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡ್ತಕ್ಕಂತ ಇವ್ರ ತಾಕತ್ತಿಲ್ಲ. ಬಾಗಲಕೋಟೆ ಇವ್ರು ಏನ್ ಮಾಡ್ತಾ ಇದಾರೆ? ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಆದ್ರೂ ನಾವು ರೈತರಿಗೆ ಹಣ ಕೊಡ್ತಾ ಇದ್ದೀವಿ. ಯಾಕೆ ಮಾಡಕ್ ಆಗ್ತಲ್ಲ? ಇವ್ರಿಗೆ ಬಾಗಲಕೋಟೆ ಬಗ್ಗೆ ಏನಾದ್ರು ಕಾಳಜಿ ಇದೆನಾ? ರೈತರ ಬಗ್ಗೆ ಕಾಳಜಿ ಇದೆನಾ? ರೈತರ ಬಗ್ಗೆ ಕಾಳಜಿ ಇದ್ರೆ ನೋಟಿಫಿಕೇಶನ್ ಮಾಡ್ಕೊಂಡು ಬರ್ಲಿ. ಈಗ ಒಂದ್ ಕಡೆ ಅನುಕಂಪದ ಅಲೆ ಇದೆ ಅಂತ ಹೇಳ್ತಾರೆ, ಒಂದ್ ಕಡೆ ಅವರು ಹಿಂದುತ್ವವಾದವನ್ನು ಇಟ್ಕೊಂಡಿದ್ದಾರೆ. ಆದ್ರೆ HY ಮೇಟಿ ಅವ್ರಿಗೆ ಏನ್ ಅಭಿಮಾನಿ ಬಳಗ ಇತ್ತು, ಅವ್ರ ಮೇಲೆ ಏನ್ ಜನರಿಗೆ ಅಭಿಮಾನ ಇತ್ತು, ಅದು ಅವರ ಸುಪುತ್ರ ಮೇಲೆ ಇಲ್ಲ ಅಂತನ್ನುವಂತ ಒಂದು ಮಾತು ಕೇಳ್ಬರ್ತಾರೆ. ಏನ್ ಇವ್ರು ಬರೆದು ಕೊಟ್ಟಿದಾರ? ಇವ್ರು ನೋಡಿ ಓಟ್ ಹಾಕ್ತಾರೆ ಯಾರಾದ್ರು?
ಅಭಿವೃದ್ಧಿ ಕೆಲಸನೂ ಮಾಡಿದೀವಿ, ಅನುಕಂಪನೂ ಇದೆ. ಅನುಕಂಪ ಯಾಕಿರ್ಬಾರ್ದು? ಒಳ್ಳೆ ವ್ಯಕ್ತಿ ಇದ್ದ, ಸರಳ ಸಜ್ಜನಿಕೆಗೆ ಹೆಸರಾದಂಥವ್ರು, ಬಡವರಿಗೆ ಕರೆದುಕೊಂಡು ಬರ್ತಿದ್ರು, ಮರ್ಯಾದೆ ಕೊಡ್ತಿದ್ರು. ಇವತ್ತು ಪ್ರತಿಯೊಬ್ಬ ಮತದಾರ ಏನ್ ಬಯಸ್ತಾನಂದ್ರೆ, ನನ್ನ ಜನಪ್ರತಿನಿಧಿ ನನಗೆ ಮರ್ಯಾದೆ ಕೊಡ್ಬೇಕು, ಕೆಲಸ ಒಂದ್ ಹೆಚ್ಚು ಒಂದ್ ಕಡಿಮೆ ಎಲ್ಲವನ್ನು ಮಾಡಕ್ ಆಗ್ಲಿಕ್ಕೆ ಅಟ್ಲೀಸ್ಟ್ ಮಾನ ಮರ್ಯಾದೆ ಕೊಡ್ಬೇಕಲ್ಲ. ಈ ಒಂದ್ ಕಡೆ ಸಿಎಂ ಅವರು ಕಾಂಗ್ರೆಸ್ ಪರವಾಗಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ರೆ, ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಉಚ್ಚಾಟಿತ ಬಿಜೆಪಿ ಉಚ್ಚಾಟಿತ ಅಭ್ಯರ್ಥಿ ಇದ್ರು ಕೂಡ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇದೇನು ಒಂದು ಸಮಾಜದ ಮತವನ್ನ ಕೂಲಿ ಹಾಕ್ಲಿಕ್ಕೆ ಅಂತ ಬೇಸರದ ಸಂಗತಿ ಇದೆ. ಪಾಪ ಬಿಜೆಪಿ ಅಧ್ಯಕ್ಷರಿಗೆ ಯೋಗ್ಯತೆ ಇಲ್ಲ ಹೊರಗೆ ಹಾಕಿದ ಅಂತಂದು ಪ್ರಚಾರ ಮಾಡಕತ್ತಾರೆ. ವಿಜೇಂದ್ರಗೆ ಪಾಪ ಯೋಗ್ಯತೆ ಇಲ್ಲನಾ? ಯಾವ ಅಧ್ಯಕ್ಷ ಹೊರಗೆ ಹಾಕ್ತಾನೋ ಅವನಿಗೆ ಯೋಗ್ಯತೆ ಇಲ್ಲ ಅಂತೇಳಿ ಯತ್ನಾಳ್ ತಂದು ಭಾಷಣ ಮಾಡ್ತಾರೆ. ಪಾಟೀಲ್ ಹೊರಗೆ ಹಾಕ್ತಾರೆ. ಇವ್ರು ನಾವ್ ಏನ್ ಹೇಳ್ಬೇಕು? ಯತ್ನಾಳ್ ಅವರಿಂದ ಗೆದಿಸ್ತಾರ ಅಥವಾ ಇವರು ಯಡಿಯೂರಪ್ಪನ ಮಗ ವಿಜೇಂದ್ರಿಂದ ಗೆದಕ್ಸಿ? ಇವ್ರು ಗೆದಿಯಂಗಿಲ್ಲ, ಇವ್ರ ಜಗಳ ಮುಗಿಯಂಗಿಲ್ಲ, ಇವ್ರ ಪಾರ್ಟಿ ಉದ್ಧಾರ ಆಗೋದಿಲ್ಲ. ಯಾವತ್ತು ಕರ್ನಾಟಕದ ರಾಜ್ಯದ ಜನತೆ ಇವ್ರಿಗೆ ಮೆಜಾರಿಟಿ ಕೊಟ್ಟಿಲ್ಲ. ಬಾಗಲಕೋಟೆ ಜನತೆ ತುಂಬಾ ಬುದ್ಧಿವಂತ. ಈ ಆ ಒಂದು ಪಂಚಮಸಾಲಿ ಸಮುದಾಯದ ಮತಗಳನ್ನ ಕೂಡಿ ಹಾಕ್ಲಿಕ್ಕೆ ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷನಾಗಿ ಪ್ರಕಾಶ್ ತಪ್ಸಟ್ಟಿ ಅನ್ನುವಂಥವ್ರನ್ನ ಮಾಡ್ತೀರಿ. ಇದರಲ್ಲಿ ತಾವೇ ಮುಂದುವರಿತೀರಿ ಅಂತ ಅನ್ನೋದು ಇದು ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಜಾತಿ ಮಾಡ್ಕೊಂಡಿವ. ಮೊದಲು ನಾನಿದ್ದಾಗ ಕುರುಬರಿಗೆ ಮಾಡಿದ್ದೀವಿ, ಆನಂತರ ಮುಸ್ಲಿಂ ಮಾಡಿದೀವಿ, ಈಗ ಶೆಟ್ರಿಗೆ ಮಾಡಿದೀವಿ, ಬಣಿಜಿಗ ಸಮಾಜದಾಗ ಮಾಡಿದೀವಿ. ನಮಗ್ ಜಾತಿ ಇಲ್ಲ ರೀ, ಜಾತಿ ಧರ್ಮ ಯಾವ್ದಿಲ್ಲ. ಅವರೇ ಒಂದೇ ಜಾತಿ ಮೇಲೆ ಗೆದ್ದಿತೀವಿ, ಒಂದೇ ಧರ್ಮದ ಮೇಲೆ ಗೆದ್ದಿತೀವಿ ಅಂತ ಹೇಳ್ತಾರ ಅವ್ರು. ನಾವು ಹಿಂದೂ ಕ್ಯಾಂಡಿಡೇಟ್ ನಿಲ್ಸಿವಿ, ನಮ್ಮ ಅಭ್ಯರ್ಥಿನೇ ಹಿಂದೂ. ಆದ್ರೆ ಹಿಂದೂವಾದ ನಮ್ಮ ಕಾಂಗ್ರೆಸ್ ಹಿಂದೂವಾದ ಬೇರೆ ರೀತಿಯಾಗಿದೆ, ಬಿಜೆಪಿ ಹಿಂದೂವಾದ ಬೇರೆ ರೀತಿಯದಾಗಿದೆ ಅಂತ ಬಿಜೆಪಿ ಹೇಳ್ತಾರೆ. ಹೌದು, ಬೇರೆನೇ ಇದೆ. ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ದು ಬಸವಣ್ಣನ ಹಿಂದುತ್ವ, ಗಾಂಧಿ ಹಿಂದುತ್ವ, ರಾಮಕೃಷ್ಣ ಪರಮಹಂಸರ ಹಿಂದುತ್ವ, ವಿವೇಕಾನಂದರ ಹಿಂದುತ್ವ. ಈ ಹಿಂದುತ್ವ ಎಲ್ಲ ಜಾತಿ ಧರ್ಮದವರ ಹಿಂದುತ್ವ. ಅವರ ಹಿಂದುತ್ವ ಗೋಡ್ಸೆ ಹಿಂದುತ್ವ. ವ್ಯತ್ಯಾಸ ಇದೆ. ಕಳೆದ ಬಾರಿ ಚುನಾವಣೆ ಆದಾಗ ಮಲ್ಲಿಕಾರ್ಜುನ್ ಚರಂತಿಮಠ್ ಅನ್ನುವಂಥವ್ರು ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡಿದ್ದಕ್ಕೆ HY ಮೇಟಿ ಅವರಿಗೆ ಅನುಕೂಲ ಆಗಿತ್ತು. ಒಡೆದಿರೋ ಕಾರಣಕ್ಕೆ HY ಮೇಟಿ ಅವರು ಗೆದ್ದಿದ್ರು. ಈಗ ಅದೇ ಮಲ್ಲಿಕಾರ್ಜುನ್ ಚರಂತಿಮಠ್ HY ಮೇಟಿ ಅವ್ರ ಉಮೇಶ್ ಮೇಟಿ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಪ್ಲಸ್ ಆಗ್ಬೋದಾ ಅಥವಾ ಮೈನಸ್ ಆಗ್ಬೋದಾ? ಪ್ಲಸ್ ಯಾಕಾಗುದಿಲ್ಲ, ಪ್ಲಸ್ ಆಗೇ ಆಗುತ್ತೆ. ಯಾರವರು ಚರಂತಿಮಠ್? ಯಾರು ಅವ್ರ ಸಹೋದರ ಇಲ್ಲಿ ನಮ್ ಜೊತೆ ಬರ್ತಾನಂದ್ರೆ ಇದ್ರ ಅರ್ಥ ತಿಳ್ಕೊಬೇಕು. ಆ ಡಿಕ್ಟೇಟರ್ಶಿಪ್ ಯಾರನ್ನೂ ಬಿಟ್ಟಿಲ್ಲ ಅಂತ ಇವ್ರು. ಈಗ ಅನೇಕರು ಚರಂತಿಮಠ ಅವ್ರ ಜೊತೆಗಿರುವಂತ ಮುಖಂಡರು ಅನೇಕರು ಅವ್ರನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಹೊಕ್ರಾಣಿ ಅಂತವ್ರು, ಇದಕ್ಕೇನ್ ಹೇಳ್ತೀರಿ? ಬಹಳ ಜನ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಬಹಳ ಜನ ಅವ್ರ ಪಾರ್ಟಿಯಲ್ಲಿ ಅಸಮಾಧಾನ ಇದೆ. ಇವರು ಹೇಳೋದಿಲ್ಲ. ಇವರು ವೈಯಕ್ತಿಕವಾಗಿ ಇವರ ನಡವಳಿಕೆಗೆ ತುಂಬಾ ಬೇಸರದಲ್ಲಿದ್ದಾರೆ. ಅವ್ರ ಪಾರ್ಟಿಯಲ್ಲಿದ್ದಾರೆ. ಮತದಾರಂತೂ ಬೇಸರ ವ್ಯಕ್ತಪಡಿಸ್ತಾರೆ. ಅವ್ರ ಪಾರ್ಟಿಯಲ್ಲಿ ಇವ್ರ ನಡವಳಿಕೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಈಗ ಗೋವಿಂದ ಕಾರಜೋಳ ಅವರು ಒಂದು ಬಹಿರಂಗ ಸವಾಲನ್ನ ಹಾಕ್ತಾರೆ. ನೀರಾವರಿಗೆ ಬಿಜೆಪಿ ಅವಧಿಯಲ್ಲಿ ಎಷ್ಟು ಅನುದಾನವನ್ನು ನಾವು ಕೊಟ್ಟಿದೀವಿ, ಈಗ 3 ವರ್ಷ ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಅನುದಾನವನ್ನ ನೀಡಿದ್ದಾರೆ, ಇದ್ರ ಬಗ್ಗೆ ನಾವು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅವನಿಗೆ ಯೋಗ್ಯತೆ ಏನೈತ್ರಿ? ಆ ನೀರಾವರಿ ಮಂತ್ರಿ ಅವಕಾಶ ಸಿಕ್ಕೈತಿಲ್ಲ. ಮೊದಲಿಗೆ ಬಾಗಲಕೋಟೆಗೆ ನೀರಾವರಿ ಮಂತ್ರಿ ಆದಾಗ ಏನ್ ಕೊಟ್ಟಾನ ಅನ್ನೋದು ಹೇಳಿ. ನೀರಾವರಿ ಮಂತ್ರಿ ಇದ್ರಲ್ಲ, ನೀರಾವರಿ ಮಂತ್ರಿ ಇದ್ದಾಗ ಬಾಗಲಕೋಟೆಗೆ ಇವರ ಕೊಡುಗೆ ಏನು ಅದನ್ನ ಮೊದಲು ಜನತೆಗೆ ಹೇಳಿ. ನಾವು ಸವಾಲಿಗೆ ಯಾವ ಬೇಕಾದಾಗ ಗೊತ್ತೀವಿ. ಆ ಬುದ್ಧಿವಂತಿಕೆ ಐತಿರೋ ಏನೈತಿರೋ 8ನೇ ತಾರೀಕು ಬರ್ಲಿ, ಬಾಗಲಕೋಟೆ ಕುಂದಿರ್ತೀನಿ. 8ನೇ ತಾರೀಕು ನಮಗೆ ಅವ್ರಿಗೆ ಇಲ್ಲಿ ಬಿಡ್ತಾರ? ಬೇರೆ ಡೇಟ್ ಹೇಳಣ್ಣ, ರೆಡಿನ ಇದೀವಿ ನಾವು. ಕೃಷ್ಣಾ ಮೇಲ್ದಂಡೆ ಏನ್ ಸಂತ್ರಸ್ತಿದ್ದಾರೆ, ಅವ್ರಿಗೆ ಅನುದಾನ ಬರೋದು ವಿಳಂಬ ಆಗ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಯೋಗ್ಯತೆ ಏನಿದೆ ಕೇಳಿ? ಇವ್ರು ಏನ್ ಮಾಡ್ಯಾರ ಅಂತೇಳಿ ನಮ್ಮನ್ನ ಕೇಳ್ತಾರ. ಅವರು ನಾವು 3,000 ಕೋಟಿ ಚೆಕ್ ಕೊಡ್ತಾನೆ ಇದೀವಿ. ರೈತರು ಬಂದಂಗ ಚೆಕ್ ಕನ್ಸೆಂಟ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಅದನ್ನ ಈಗ ಕೊಡ್ಲಿಲ್ಲ, ನಿನ್ನ ಕೊಡ್ಬೇಕಾಗಿತ್ತು. ಮಣ್ಣು ಕೊಡ್ಬೇಕು. 4 ದಿವಸ ನಿತ್ಯ ಹೊಡೆದ್ರೆ ನಿಮ್ಗೆ ಏನ್ ಯೋಗ್ಯತೆ ಇದೆ ನಮ್ಗೆ ಕೇಳಿ? ಕೊಡಕಂತವ್ರನ್ನೇ ಕೇಳಿದವರು. ಇವ್ರೇನ್ ಮಾಡ್ಯಾರ ಅನ್ನೋದೇನಿಲ್ಲ, ಶೂನ್ಯ. ಇತಿಹಾಸ ಹೇಳುದು. ವೀರೇಂದ್ರ ಪಾಲ್ ಇದ್ದಾಗ ಏನಾಯ್ತು, ಇಂದಿರಾ ಗಾಂಧಿ ಇದ್ದಾಗ
ಯಾವುದೋ ರಾಜ್ಯಗಳ ನದಿ ನೀರಿನ ಹಂಚಿಕೆ ಬಂದಾಗ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸ್ತಿದ್ರು. ಆ ಕೆಲಸ ಮಾಡಿದ್ರೆ ಪುಣ್ಯಾತ್ಮ ಈ ಭಾಗಕ್ಕೆ ಅಭಿವೃದ್ಧಿ ಆಕೈತಿ. ಊರಾಗ ಗಲಾಟೆ ಹೆಚ್ಚಿ ಹೋಗಿ ತಗೊಳ್ಳೋ ಬದಲ ಊರ್ ಶಾಂತ ರೀತಿಯಿಂದ ಮುಳುಗಡೆ ಆದಂತ ಏರಿಯಾ ಇದು. ವಾಣಿಜ್ಯ ಬೆಳೀತೈತಿ, ಪ್ರವಾಸೋದ್ಯಮ ಬೆಳೀತಿದೆ, ಇಂಡಸ್ಟ್ರಿಗಳು ಬರ್ತಾವೆ. ಯಾವತ್ತೂ ನೋಡಿದಿಲ್ಲ ಗಲಾಟೆ ನಡೀತಾ ಇದ್ದಾರೆ, ಊರಿಗೆ ಬರೋದು ಒಳ್ಳೆ ಅಂತಕ್ಕಂಥ ಜನಗಳ ಮಾತು ಕೇಳ್ತಾ ಇದ್ದೀವಿ. ಬಾಗಲಕೋಟೆ ಜನತೆಗೆ ನಾನು ಹೇಳ್ತಾ ಇದ್ದೀನಿ, ವಿನಮ್ರವಾಗಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಈ ಜಗಳ ಜ್ಯೋತಿ ಮಾಡಿ ನಮ್ಮ ಅಭಿವೃದ್ಧಿ ಹಾಳು ಮಾಡಬೇಡಿ. ವಾಣಿಜ್ಯ ಬೆಳಿತಕ್ಕಂಥ, ವಾಣಿಜ್ಯ ಅಂದ್ರೆ ಉದ್ದಿಮೆ ಬೆಳಿತಕ್ಕಂಥದನ್ನ ಹಾಳು ಮಾಡಬೇಡಿ, ಪ್ರವಾಸೋದ್ಯಮಿ ಬೆಳಿತಕ್ಕಂಥದನ್ನ ಹಾಳು ಮಾಡಬೇಡಿ. ದಯಮಾಡಿ ಊರ ಶಾಂತ ರೀತಿಯಿಂದ ಇಡ್ರಪ್ಪ, ಊರ ಅಭಿವೃದ್ಧಿ ಆಗ್ಲಿಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ಈಗ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ ಅವಧಿಯಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪವನ್ನು ಮಾಡ್ತಾರೆ. ಒಂದೇ ಪ್ರೂಫ್ ಕೊಟ್ಟು ಒಂದು ಕ್ಷಣ ರಾಜಕಾರಣದಾಗ ಇರೋದಿಲ್ಲ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ತೇಜೋವಧಿ ಮಾಡ್ತಕ್ಕಂಥ ಇವ್ರು ಏನ್ ಮಾಡಿದಾರೆ ಅನ್ನೋದು ಇವತ್ತು ನಾವು ಮುಂಜಾನೆ ಹೇಳಿದ್ವಿ. PTDಯಲ್ಲಿ ಕಡಿಮೆ ರೇಟಿ ಕೊಟ್ಟು ಕಾಜೂರು ಅವ್ರ ಮಕ್ಕಳು ಎಷ್ಟು ಲೂಟಿ ಮಾಡಕ್ ಹೊರಟಿದ್ರು. ಅದಕ್ಕೆ ಸಹಕಾರ ಮಾಡ್ತಕ್ಕಂಥ PTD ಅಧ್ಯಕ್ಷ ಆಗಿದ್ರಲ್ಲ, ಯಾರು ನಮ್ಮ ಈಗ MLA ನಿಲ್ತಾರಲ್ಲ, ಯಾರು ಚರಂತಿ ಮಠವ್ರು, ಇವರು ಅಲ್ಲಿ 2 ಎಕರೆ ಮುಳುಗಿದ್ರಲ್ಲಿ 20 ಎಕರೆ ಸಂಸ್ಥಾ ಕಚೇರಿ ತಗೊಂಡಾರಲ್ಲ, ಅದರಿಂದ ಚೀಫ್ ಇಂಜಿನಿಯರ್ ಸಸ್ಪೆಂಡ್ ಆದಲ್ಲ. ಇಂಥದ್ದು ಒಂದಿದ್ರೆ ನನಗೆ ಹೇಳಣ್ಣ, ಮಾಡಬಾರ್ದೆಲ್ಲ ಮಾಡಿ ಅದನ್ನ ಮುಚ್ಕೊಳಕ್ ನಮ್ಮಂತವ್ರ ಮೇಲೆ ಅಬಕಾರಿ ಇಲಾಖೆಯಲ್ಲಿ ಆಯ್ತು. ಪ್ರೂವ್ ಮಾಡಣ್ಣ. ವಿದೌಟ್ ಪ್ರೂವ್ ಇಲ್ಲಾರ್ದ ಇಂಥ ಮಾತುಗಳು ಮಾತಾಡ್ತಕ್ಕಂಥ ಇವ್ರನ್ನ ಏನ್ ಅನ್ಬೇಕು ನನಗೆ ಅರ್ಥ ಆಗ್ತಾನೆ. ಈಗ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜಿನ ಘೋಷಣೆ ಕಳೆದ ಬಾರಿ ಅಧಿವೇಶನದಲ್ಲಿ ಆಗಿತ್ತು. ಆದ್ರೆ ಶಂಕುಸ್ಥಾಪನೆ ಈಗಾಗತ್ತಂದ್ರೆ ಇದು ಈ ಒಂದು ಚುನಾವಣೆಯನ್ನ ಇಟ್ಕೊಂಡೇ ಮಾಡಿರೋದ ಅಂತ ಅಂದ್ರೆ ನಾವು ಮಂಜೂರಾತಿ ಕೊಟ್ಟಿವಿ, ಏನ್ ಇವ್ರನ್ನ ಕೇಳಿ ಮಾಡ್ಬೇಕ? ನಾವು ಮುಖ್ಯಮಂತ್ರಿಗಳ ಟೈಮ್ ಸಿಕ್ಕಾಗ ನಾವು ಮಾಡ್ತೀವಿ, ಏನ್ ಇವ್ರನ್ನ ಕೇಳಿ ನಾವು ಶಂಕುಸ್ಥಾಪನೆ ಮಾಡ್ಬೇಕ? ಇವ್ರು ಮಾಡಕ್ಕೆ ಇವ್ರು ಸಾಧ್ಯ ಇಲ್ಲ ಅಂತ ಇವ್ರ ಮಾತು ಏನ್ ಕೇಳ್ತೀರಿ? ನಾವ್ ಯಾವಾಗ ಅಧಿಕಾರಿ ಮಾಡ್ತೀವಿ, ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ. ಒಂದ್ ಕಡೆ HY ಮೇಟಿ ಅವರ ನಿಧನದ ಅನುಕಂಪ ಒಂದ್ ಕಡೆ, ಇನ್ನೊಂದ್ ಕಡೆ ಬಿಜೆಪಿ ಅಭ್ಯರ್ಥಿಗೆ ಸೋಲಿನ ಅನುಕಂಪ. 2 ಅನುಕಂಪದಲ್ಲಿ ಯಾವ್ದು ವರ್ಕ್ ಆಗತ್ತಂತೀರಿ? ಸೋಲಿನ ಅವ್ರು ಎದಕ್ ಸೋತಾರ ಅನ್ನೋದು ಇನ್ನೂ ಅವ್ರ ಅವಲೋಕನೆ ಮಾಡ್ಕೊಂಡಿಲ್ಲ, ಅದನ್ನ ಸುಧಾರಣೆ ಮಾಡ್ಕೊಂಡಿಲ್ಲ. ಜನನ್ ಕೇಳಿದ್ವಿ ನಾವು, ಎಂದು ಚೇಂಜ್ ಆಗೋದಿಲ್ರಿ ಅವ್ರ ನಡವಳಿಕೆ ಅಂತೇಳಿ ಹೇಳ್ತಾ ಇದ್ರು. ಇಂತಹ ನಡವಳಿಕೆಗಳು ನಮ್ಮಂತವ್ರು ಮತ ಹಾಕಬಾರ್ದು ಅಂತ ಹೇಳ್ತಾ ಇದ್ರು. ಅನುಕಂಪ ಎಲ್ಲಿದ್ ಬರುತ್ತೆ ಅವ್ರಿಗೆ? ಮನುಷ್ಯ ಮತದಾರ ಪ್ರಭು, ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಜನಪ್ರತಿನಿಧಿ. ಆ ಪ್ರಭುಗೆ ಅಗೌರವ ರೀತಿಯಲ್ಲಿ ನಡ್ಕೊಳ್ಳೋಂತ ಆದ್ರೆ ಅವ್ನ್ ಸಹಿಸ್ಕೋತಾನ. ಜನರು ಕಾಂಗ್ರೆಸ್ಸಿಗೆ ಈ ಚುನಾವಣೆಯಲ್ಲಿ ಯಾಕೆ ಓಟ್ ಹಾಕ್ಬೇಕು? ಅವ್ರಿಗೆ ಬಡವ್ರಿಗೆ ಶಕ್ತಿ ಕೊಟ್ಟಿವಿ, ಅನ್ನ ಕೊಟ್ಟಿವಿ, ಬೆಳಕು ಕೊಟ್ಟಿವಿ, ಅಡ್ಡಾಡಕ್ ಬಸ್ಗಳು ಕೊಟ್ಟಿವಿ. ನೋಡಿ, ದುಡಿದು ಬಂದಂತ ಹೆಣ್ಮಗಳು ಬಸ್ ಚಾರ್ಜ್ ಕೊಟ್ಟು ಮನ್ಯಾಗ ಪಾಪ ದುಡಿದು ಕರೆ ಬಸ್ಸಿಗೆ ರೊಕ್ಕ ಕೊಟ್ಟು ಮನ್ಯಾಗ ಹೋಗ್ಬೇಕು. ಅವ್ರ ತಿಂಗಳಿಗೆ 2,000 ರೂಪಾಯಿ ಅವರ ನೋವಿಗೆ ಅಡಚಣೆಗೆ ನಾವು ದುಡ್ಡು ಕೊಡ್ತೀವಿ. ಇದ್ರ ಜೊತೆಗೆ ನಮ್ಮ ಅಭಿವೃದ್ಧಿ ಕೆಲಸ, ರೈತ ಪರವಾಗಿ ನಮ್ಮ ಆಲೋಚನೆಗಳು. ನಮ್ಮ ಮುಖ್ಯಮಂತ್ರಿಗಳು ರೈತ ಯಾವ್ಯಾವಾಗ ತೊಂದರೆ ಅದಾನೆ ಅವಾಗ ಹಣ ಕೊಟ್ಟು, ಅದಕ್ಕೆ ಸಾಲ ಅಲ್ಲ. ಈ ಕಬ್ಬಿನ ರೇಟ್ ಕಡಿಮೆ ಆಗೈತಂದ್ರೆ ಪ್ರಥಮದಲ್ಲಿ 300 ರೂಪಾಯಿ ಟನ್ ಕೊಟ್ರು, ಮೊನ್ನೆ 50 ರೂಪಾಯಿ ಕೊಟ್ರು. ಅದಕ್ಕಿಂತ ಮುಂಚೆ 50,000 ರೂಪಾಯಿ ಸಾಲ ಸುಟ್ಬಿಟ್ರು. ನಾನು ರೈತರ ಪರವಾಗಿ ಮಾಡಿದಾರೆ ಇವರು, ರೈತರ ಪರವಾಗಿ ಇದಾರೆ ಇವರು. ಮುಳುಗಡೆಗೆ ಇವತ್ತು ನಾವು ಹಣ ಕೊಡ್ತಾ ಇದ್ದೀವಿ. ನಾವು ರೈತರ ಪರವಾಗಿ, ಇವ್ರು ರೈತರ ಪರವಾಗಿ. ಇವ್ರು ಯಾರ ಪರವಾಗಿರ್ತಾರೆ? ಇವ್ರಿಗೆ ಯಾವ್ದಕ್ಕೆ ಓಟ್ ಹಾಕ್ಬೇಕಂತ ಜನ ಕೇಳ್ತಾರಪ್ಪ. ಅವರು ಇಂಥ ಕೆಲಸ ಮಾಡ್ಯಾರಲ್ಲ, ಅವ್ರಿಗೆ ಓಟ್ ಯಾಕೆ ಹಾಕಬಾರ್ದು ಅಂತ ಕೇಳಿ ಹೇಳಿ. ಅನುದಾನದ ವಿಚಾರ ಬಂದಾಗ ಅವ್ರು ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ಗ್ಯಾರಂಟಿಯನ್ನ ಮುಂದಿಟ್ಕೊಂಡು ಮಾತಾಡ್ತಾರೆ. ಅಭಿವೃದ್ಧಿ ನಮ್ದು, ನಾ ಹೇಳಿದ್ನಲ್ಲ, ಬಾಗಲಕೋಟೆ ಸಂತ್ರಸ್ತ ದುಡ್ಡು ಕೊಡ್ತಾ ಇದ್ದೀವಿ. ಇದು ಅಭಿವೃದ್ಧಿ ಅಲ್ಲ. ರೈತರಿಗೆ ಇವತ್ತು ಶುಗರ್ ಕೇನ್ ರೇಟ್ ಬಿದ್ದಾಗ ಟನ್ನಿಗೆ 50 ರೂಪಾಯಿ ಕೊಟ್ಟಿವಿ.
ಮೊದಲು 300 ರೂಪಾಯಿ ಕೊಟ್ಟಿವಿ, ಸಾಲ ಸೂಟ್ ಬಿಟ್ಟಿವಿ. ಇದು ಅನುದಾನ ಅಲ್ಲ, ಇದು ಹಣ ಅಲ್ಲ. ಇದು ಅಂಕಿ ಅಂಶಗಳನ್ನ ನೋಡಿದ್ರೆ ಅನುದಾನ ಅಂತಂದ್ರೆ ನಾವು ಏನ್ ಅನುದಾನ ಅಂದ್ರೆ ಸಂತ್ರಸ್ತರಿಗೆ ನೀಡಿರುವಂತದ್ದೇ ಅನುದಾನ ಅಲ್ಲ, ನಾವು ಕೊಟ್ಟಿರುವಂತ ಅಭಿವೃದ್ಧಿಯನ್ನ ಮಾಡಿರೋದ್ರ ಬಗ್ಗೆ ಅಭಿವೃದ್ಧಿ ಆಗುದಿಲ್ಲ ಏನ್ರಿ? ಇದು ಅಭಿವೃದ್ಧಿ ಅಲ್ಲ. ರೈತರು ಹೊಟ್ಟೆ ತುಂಬ ಊಟ ಮಾಡಿದ್ರ ಅಭಿವೃದ್ಧಿ ಅಲ್ಲ. ಅದು ಬಡವ್ರು ಯಾರು ಹೊಟ್ಟೆ ತುಂಬ ಊಟ ಮಾಡಿದ್ರ ಅಭಿವೃದ್ಧಿ ಅಲ್ಲ. ಬಡವ್ರು ಬೆಳಕಿನಾಗ ಕುಂತವ್ರ ಅಭಿವೃದ್ಧಿ ಅಲ್ಲ. ಅಂದ್ರೆ ರೈತರಿಗೆ ನೀರಾವರಿ ಮೂಲಕ ನೀರನ್ನ ಕೊಡೋದನ್ನ ಬಿಟ್ಟು ನಾವು ಮನೆಗಳಿಗೆ ನೀರಾವರಿಗೆ ಮುಳುಗಡೆ ಸಂತ್ರಸ್ತರಿಗೆ ಎಕರೆಗೆ 40 ರೂಪಾಯಿ, ನೀರಾವರಿಗೆ 30 ಲಕ್ಷ ಒಣ ಬೇಸಾಯ ಕೊಟ್ಟಿದ್ರು. ರೈತರಿಗೆ ಕೊಟ್ಟದಲ್ಲ. ಇದು ಅಭಿವೃದ್ಧಿ ಪೂರ್ವಕವಾದದ್ದಲ್ಲ. ಅಭಿವೃದ್ಧಿ ಮಾತನಾಡ್ತಕ್ಕಂಥ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ ಯೋಗ್ಯತೆ ಇಲ್ಲ ಇವ್ರು. ಇವ್ರು ಯಾವ್ರಿ ಅಭಿವೃದ್ಧಿಗಳು ಮಾತಾಡ್ತಾರೆ? ಏನ್ ಅಭಿವೃದ್ಧಿ ಮಾಡಲ್ಲ ಹೇಳಿ ನೋಡೋಣ. ಒಂದು ಹೇಳಿಯಪ್ಪ, ನೀವೇ ಕುತ್ಕೊಂಡಿದ್ರೆ ನಾವು ಇಷ್ಟೆಲ್ಲ ಹೇಳ್ತಿದ್ದೀನಿ. ಇವ್ರು ಬಾಗಲಕೋಟೆಗೆ ಏನ್ ಮಾಡ್ಯಾರ ಹೇಳ್ಬಿಡಿ ಹೋಗಿ. ಇಲ್ಲಿವರೆಗೂ ಬಾಗಲಕೋಟೆ ಅಭಿವೃದ್ಧಿಗೆ ಯಾವುದೇ ಏನ್ ಮಾಡಿದ್ರೆ ನಿಮ್ಗೆ ಗೊತ್ತಿದ್ರೆ ಹೇಳಪ್ಪ, ನನಗಂತ ಏನು ಮಾಡಿಲ್ಲ ಅಂತ ಗೊತ್ತಾನೆ. ನಾನೇ ಜಿಲ್ಲಾ ಮಂತ್ರಿ ಇದ್ದೆ, ಆಲ್ಮಟ್ಟಿ ಗೇಟ್ ಹಾಕೋತ್ನಾಗ 630 ಕೋಟಿ ರೂಪಾಯಿ ಆವಾಗ ಬಿಟ್ಟಿಡಕ್ ಹಣ ಕೊಟ್ಟಿವಿ, ಗೇಟ್ ಹಾಕ್ಸಿದೆ. ಮಾಡಿದ್ರ ಇವರು? ಬಿಜೆಪಿ ಗವರ್ಮೆಂಟ್ ಇದ್ದಾಗ ಏನೂ ಅಭಿವೃದ್ಧಿ ಆಗಿಲ್ಲ, ನಾವು ಇಷ್ಟಾದ್ರೂ ಮಾಡ್ತಾ ಇದೀವಿ ಅಂತ. ಇಷ್ಟಾದ್ರಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನ್ ಮಾಡೋದು? ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ. ನಾವು ಅಭಿವೃದ್ಧಿ ಪರ ಇದ್ದವರು, ಗ್ಯಾರಂಟಿ ಪರ ಇದ್ದವರು. ಈ ಗ್ಯಾರಂಟಿ ಕೊಟ್ರೆ ದಿವಾಳಿ ಹಾಕತ್ ಸರ್ಕಾರ ದೇಶದ ಪ್ರಧಾನಿಗಳು ಹೇಳಿದ್ರಲ್ಲ, ದಿವಾಳಿ ಆಯ್ತಾ? ಆಯ್ತೇನ್ರಿ? ಈಗಲೂ ಹಣ ಕೊಡ್ತಾ ಇನ್ನು ಗ್ಯಾರಂಟಿ ನಡೀತಾ, ಅಭಿವೃದ್ಧಿ ಕೆಲಸಗಳು ನಡೀತಾವೆ ಧಾರಾಳವಾಗಿ. ಲಿಫ್ಟ್ ಇರಿಗೇಷನ್ಗಳು ಆಗ್ತಾ ಇದ್ದಾವೆ. ಇದು ಲಿಫ್ಟ್ ಇರಿಗೇಷನ್ ಮಾಡಿದ್ರೆ ಅಭಿವೃದ್ಧಿ ಅಲ್ಲಿ ಏನನ್ನು ಮಾಡಲಾರ್ದ ಬೊಗಳೆ ಹೊಡೆಯೋರ್ಗೆಲ್ಲ ಜನ ನಂಬೋದಿಲ್ಲ. ಕೆಲವೇ ದಿನಗಳಲ್ಲಿ 2-3 ದಿನ ಮಾತ್ರ ಉಳಿದಿದೆ ಬಹಿರಂಗ ಪ್ರಚಾರಕ್ಕೆ. ಏನೇನ ರಣತಂತ್ರವನ್ನ ರೂಪಿಸಿದೆ? ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ನಾವು ಜನತೆಗೆ ಹೇಳುವುದರ ಮೂಲಕ ಈ ಬಾಗಲಕೋಟೆಯನ್ನು ಶಾಂತ ರೀತಿಯಿಂದ ಇರಬೇಕಾಗಿದೆ. ಆದಾಗ ಮಾತ್ರ ಕೈಗಾರಿಕೆಗಳು ಬರುತ್ತೆ, ವಾಣಿಜ್ಯೋದ್ಯಮ ಬೆಳೀತಿದೆ, ಪ್ರವಾಸೋದ್ಯಮ ಬೆಳೀತಿದೆ. ನಮಗೆ ಮತ ಹಾಕಿ. 2 ವರ್ಷ ಅವಧಿ ಇದೆ. ಆ ಕುಟುಂಬ ಕೊಟ್ಟಂತ ಅವಧಿ 2 ವರ್ಷ ಇದೆ. ಅದನ್ನು ಮತ್ತೆ ಅರ್ಧಕ್ಕೆ ನಿಲ್ಲಿಸೋದು ಬೇಡ. ಅವ್ರ ಮಗನ ಕೊಡೋದ್ರ ಮೂಲಕ ಈಗ ಒಮ್ಮೆ ಆರಿಸಿ ಕಳಿಸಿದ್ವಿ, ಇನ್ನು 2 ವರ್ಷಕ್ಕೂ ಅವ್ರನ್ನ ಆರಿಸಿ ಕಳಿಸಿ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಮೇಲೆ ತುಂಬಾ ಪ್ರೀತಿ. ಹೆಂಗ್ ಬಂದಂದ್ರೆ ಏನಾದ್ರು ಕೆಲಸಕಾರಿಗಳು ಮುಖ್ಯಮಂತ್ರಿಗಳು ಹೋದಾಗ ವಿಶೇಷ ಕಾಳಜಿ ವಹಿಸಿ ಮಾಡತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ. ಅದ್ರ ಲಾಭ ತಗೊಳ್ಬೇಕು ಅಂತಕ್ಕಂಥದ್ದು ಬಾಗಲಕೋಟೆಯವರ ಮನಸ್ಸು. ಯಾಕಂದ್ರೆ ಬಾಗಲಕೋಟೆಯವರು ಅಭಿವೃದ್ಧಿ ಪರವಾಗಿರೋರು. ರಾಜಕೀಯ ಆನಂತರ ಬಾಗಲಕೋಟೆ ಜನತೆಗೆ ಅಭಿವೃದ್ಧಿ ಬೇಕು, ಇವನ್ನ ರಾಜಕಾರಣ ಬೇಡಾಗಿದೆ. 2 ವರ್ಷ ರೂಲಿಂಗ್ ಪಾರ್ಟಿ ಇದೆ, ಅವನ ಆರಿಸಿ ಕಳಿಸಿ ನಾವು ಅಭಿವೃದ್ಧಿ ಕೆಲಸ ಮಾಡೋಣ. ಇವ್ರೊಬ್ರು ಆರಿಸಿ ಹೋಗಿದ್ರಿಂದ ಏನು ಲಾಭ ಆಗೋದಿಲ್ಲ ಅಂತ ಹೇಳಿ ಜನರ ತಿಳುವಳಿಕೆ, ನಾನು ಎಲ್ಲಿ ಹೋದಲ್ಲೆಲ್ಲ ಮಾತಾಡ್ತಾರೆ. ಇಲ್ಲ, ನಾವು ರೂಲಿಂಗ್ ಪಾರ್ಟಿ ಅವ್ರ ಪರವಾಗಿ, ಯಾಕಂದ್ರೆ ನಾವು ಅಭಿವೃದ್ಧಿ ಪರವಾಗಿದ್ದೀವಿ ಅನ್ನೋ ದೃಷ್ಟಿಯಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ ದಂಗಲ್ ಕಾರ್ಯಕ್ರಮ, ರಾಜ್ ನ್ಯೂಸ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ. ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಸರ್ ತಮಗೆ. ನಮಸ್ಕಾರ ಸರ್. ಇದು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಮಾತುಗಳು. ಪಂಚ ಗ್ಯಾರಂಟಿ ಯೋಜನೆಗಳೇನಿದಾವೆ ಅದರ ಫಲದಿಂದಲೇ ಇವತ್ತು ನಾವು ಜಯವನ್ನ ಗಳಿಸ್ತೀವಿ ಅಂತನ್ನುವಂತ ವಿಶ್ವಾಸವನ್ನ ಹೊಂದಿದ್ದಾರೆ. ಸತ್ಯಾಂಶ ಭರಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಜನಸೇವೆಗೆ ನಾವು ಸದಾ ಸಿದ್ಧ.